ಹರೇ ಶ್ರೀನಿವಾಸ. ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ. ಶ್ರೀ ಹರಿಕಥಾಮೃತ ಸಾರದಲ್ಲಿ 9ನೇ ಸಂಧಿ ಜೀವ ಪ್ರಕರಣ ಸಂಧಿ, ಫಲ ಜ್ಞಾನ ಸಿದ್ಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪಣಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಯು ಪಂಚಾಶತ್ವರ್ಣ ಸುಸ್ವರ ಉದಾತ್ತ ಅನುದಾತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತತ್ವಾಚ್ಯಯ ಇರುವ ತತ್ತನ್ನಾಮರೂಪಗಳ ಉಪಾಸನ ಕೈಪರಿಗೆ ಇಲಿಯೋಳು ಸುರರೇ ಸರಿ ನರರಲ್ಲ ಅವರಾಡುವುದೇ ವೇದಾರ್ಥ. ಈಸನಲ್ಲಿ ವಿಜ್ಞಾನ ಭಗವದ್ ದಾಸರಲ್ಲಿ ಸದ್ಭಕ್ತಿ ವಿಷಯ ನಿರಾಸೆ ಮಿಥ್ಯಾವಾದಿಯಲ್ಲಿ ಪರದ್ವೇಷ ನಿತ್ಯದಲ್ಲಿ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶ ಈಗನೆಂದರಿತು ಅವರ ಅಭಿಲಾಷೆಗಳ ಪೂರೈಸುವುದೇ ಮಹಾಯಜ್ಞ ಹರಿಪೂಜೆ. ತ್ರಿದಶ ಏಕಾತ್ಮನೆನಿಸಿ ಭೂ ಉದಕ ಸಿಕ್ಕಿಯೋಳು 10 ಕರನದಿ ಅಧಿಪರೆನಿಸುವ ಪ್ರಾಣ ಮುಖ್ಯ ಆದಿತ್ಯರೋಳು ನೆಲೆಸಿ ವಿದಿತನಾಗಿತ್ತು ಅನವರತ ನಿರವಧಿಕ ಮಹಿಮನು ಸಕಲ ವಿಷಯ ನಿಧನ ನಾಮಕ ಸಂಕರ್ಷಣಾಹ್ವಯನು ಸ್ವೀಕರಿಪ. ದೈಹಿಕ ದೈಶಿಕ ಕಾಲಿಕ ತ್ರಯಗಳನ ಕರ್ಮಗಳುಂಡು ಇದರೋಳು ವಿಹಿತ ಕರ್ಮಗಳರಿತು ನಿಷ್ಕಾಮಕನು ನೀನಾಗಿ ಬೃಹತಿ ನಾಮಕ ಭಾರತೀಸನ ಮಹಿತ ರೂಪವ ನೆನೆದು ಮನದಲ್ಲಿ ಅಹರಹ ಭಗವಂತಗೆ ಅರ್ಪಿಸು ಪರಮ ಭಕುತಿಯಲ್ಲಿ. 3 ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ ಸಂಪ್ರೇರಕನು ತಾನಾಗಿ ನವರೂಪಂಗಳನ್ನೇ ಧರಿಸಿ ಸೂರ್ಯ ಮಾನವ ದಾನವರೊಳು ವಿಕಾರ ಶೂನ್ಯನು ಮಾಡಿಸಿ ಸಾರಭೋಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ. ಅನಲ ಪಕ್ವಗೈಸಿದ ಅನ್ನವ ಅನಲನೊಳು ಹೋಮಿಸುವ ತೆರೆದಂತೆ ಅನಿಮಿಶೇಷನು ಮಾಡಿಸಿ ಅಖಿಲ ಕರ್ಮಗಳ ಮನವಚನ ಕಾಯದಲ್ಲಿ ತಿಳಿದು ಅನುದಿನದಿ ಕೊಡು ಸಂಕಿಸತೆ ವೃಜನಾರ್ದನ ಸದಾ ಕೈಕೊಂಡು ಸಂತೈಸುವನು ತನ್ನವರ. ಕುದುರೆ ಬಾಳದ ಕೊನೆಯ ಕೂದಲ ತುದಿ ವಿಭಾಗವ ಮಾಡಿ ಶತವಿಧವ ಅದರೊಳು ಒಂದೊಂದು 100 ಭಾಗವು ಮಾಡಲು ಎಂದಿಹದೋ ವಿಧಿ ಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ತೃಣಾಂತ ಜೀವರೊಳು ಅಧಿಕ ನ್ಯೂನತೆ ಇಲ್ಲ ಎಂದಿಗೂ ಜೀವ ಪರಿಮಾಣ. ಜೀವನ ಅಂಗುಷ್ಟಾಗ್ರ ಮೂರ್ತಿ ಜೀವನ ಅಂಗುಟ ಮಾತ್ರ ಮೂರ್ತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತ ರೂಪದಿ ಯಾವ ಅವಯಗಳೊಳು ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಈ ಜಗತ್ರಯವ. ಬಿಂಬ ಜೀವಾಂಕುಷ್ಟ ಮಾತ್ರದಿ ಇಂಬುಕೊಂಡಿಗ ಸರ್ವರೊಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಪರಿದಗೆ ಗೋವಿದರು ವಿಶ್ವಾಂಬರಾತ್ಮ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿ ಬಲ್ಲ ಭಜಕರನು. ಪುರುಷನಾಮಕ ಸರ್ವಜೀವರೊಳು ಇರುವ ದೇಹಾಕಾರ ರೂಪದಿ ನಿರ್ಲೇಪ ನಿಯಾಮಕ ಋಷಿಕಪ ಇಂದ್ರಿಯಗಳಲ್ಲಿ ತುರ್ಯನಾಮಕ ವಿಶ್ವತ 12 ಬೆರಳುಳಿತು ಉತ್ತಮಾಂಗದಿ 2,70,000 ನಾಡಿಯೊಳಗಿಪ್ಪ. ವ್ಯಾಪಕನು ತಾನಾಗಿ ಜೀವಸ್ವರೂಪ ದೇಹದ ಒಳಗೊರಗೆ ನಿರ್ಲೇಪನಾಗಿಹ ಜೀವಕೃತ ಕರ್ಮಗಳ ಆಚರಿಸಿ ಈ ಶ್ರೀ ಪಯೋಜ ಭವೇಸರಿಂದ ಪ್ರತೀಪ ವರ್ಣ ಸ್ವಮೂರ್ತಿ ಮಧ್ಯಕ ತಾಪೊಳೆವ ವಿಶ್ವಾದಿ ರೂಪದಿ ಸೇವೆ ಕೈಕೊಳುತ್ತ. ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದಿ ಕರಣ ನಿಯಾಮಕನು ತಾನಾಗಿಪ್ಪ ಹರಿಯಂತೆ. ಸರಸಿಜಾಸನ ವಾಣಿ ಭಾರತಿ ಭರತನಿಂದ ಒಡಗೂಡಿ ಲಿಂಗದಿ ಇರುತಿಹರು ಮಿಕ್ಕಾದಿ ದೇಯರಿಗಿಲ್ಲ ಆಸ್ಥಾನ. ಜೀವನಗೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿಸುತ್ತಲೂ ಪ್ರವರಣ ರೂಪದಲ್ಲಿ ಇಪ್ಪದು ಭಗವತ್ ಇಚ್ಛೆಯಲಿ. ಕೇವಲ ಜಡ ಪ್ರಕೃತಿ ಇದಕ್ಕೆ ಆದಿದೇವತೆಯು ಮಹಾಲಕ್ಷ್ಮಿ ಎನಿಪಳು ಆ ವಿರಜಿಯ ಸ್ನಾನ ಪರಿಯಂದರದಿ ಹತ್ತಿಹದು. ಆರಧಿಕ ದಶ ಕಲೆಗಳುಳ್ಳ ಶರೀರವನು ಅನಿರುದ್ಧಗಳ ಮಧ್ಯದಿ ಸೇರಿ ಇಪ್ಪವು ಜೀವ ಪರಮಾಚಾಧಿಕವ್ಯವು. ಭಾರದಂದಲಿ ದಾನವರ ಅತಿ ದೂರ ಕೈಸುತ್ತ ಶ್ರೀ ಜನಾರ್ದನ 3 ಗುಣದೊಳಿಪ್ಪ ಎಂದಿಗೂ ತ್ರಿವೃತವು ಎಂದೆನಿಸಿ. ರುದ್ರ ಮೊದಲಾದ ಅಮರರಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು. ಇತ್ತು ಕೆಲಸವ ಮಾಡರು ಅಲ್ಲಿಂದಿದ್ದ ಸ್ಥೂಲದಲ್ಲಿ ಕೃತ ಅಖಿಲ ದಿವಿಜರು ಪರಸ್ಪರ ಸ್ಪರ್ಧೆಯಿಂದಲೇ ದ್ವಂತಕರ್ಮ ಸಂಪತ್ತಿಗಳನ್ನು ಆಚರಿಸುವರು ಪ್ರಾಣೇಶನ ಆಜ್ಞೆಯಲಿ. ಮಹಿಯೊಳಗೆ ಸುಕ್ಷೋತ್ರ ತೀರ್ಥದಿ ತುಹಿನ ವರುಷ ವಸಂತ ಕಾಲದಿ ದೈಹಿಕ ದೈಶಿಕ ಕಾಲಿಕ ತ್ರಯ ಧರ್ಮಕರ್ಮಗಳ ಗೃಹಿಣಿ ಮೊದಲಾದ ಅಮರರೆಲ್ಲರೂ ವಹಿಸಿ ಗುಣಗಳ ಅನುಸರಿಸಿ ಸನ್ನಿಹಿತರಾಗಿದ್ದು ಎಲ್ಲರೊಳು ಮಾಡುವರು ವ್ಯಾಪಾರವ. ಕೇಶ ಸಾಸಿರವಿದ ವಿಭಾಗವ ಕೈಸಲು ಅನಿತು ಸುಷುಮ್ನವು ಆಚಿರಾಂದದಿ ವ್ಯಾಪಿಸಿ ಇಹದು ಈ ದೇಹ ಮಧ್ಯದಲ್ಲಿ ಆ ಸುಷುಮ್ನಗೆ ವರ್ಜಿಕ ಆರ್ಯ
ಪ್ರಕಾಶಿನಿ ವೈದ್ಯುತಿ ಕಲಿಹವು ಪ್ರದೇಶದಲ್ಲಿ ಪಶ್ಚಿಮ ಉತ್ತರ ಪೂರ್ವ ದಕ್ಷಿಣಕ್ಕೆ. ಆ ನಳಿನಭವ ನಾಡಿಯೊಳಗೆ ತ್ರಿಕೋಣ ಚಕ್ರವು ಇಪ್ಪುದು. ಅಲ್ಲಿ ಕೃಶಾಣುಮಂಡಲ ಮಧ್ಯಕನು ಆಹ್ವಯನು ಹೀನ ಪಾಪಾತ್ಮಕ ಪುರುಷನ ದಹನ ಕೈಸುತ್ತ ದಿನದಿನದಿ ವಿಜ್ಞಾನಮಯ ಶ್ರೀವಾಸುದೇವನು ಐದಿಸುವ ಕರುಣಿ. ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದ್ಮತ್ವ ಮೂಲದಲಿಪ್ಪ ಪವನನ ಪಾದ ಮೂಲದಲ್ಲಿ ಪೊಂದಿಕೊಂಡಿಹ ಜೀವ ಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಕಪರ್ತಿ ಮೊದಲಾದ ಅಮರರೆಲ್ಲರೂ ಕಾದುಕೊಂಡಿಹರು. ನಾಳ ಮಧ್ಯದಲಿಪ್ಪ ಹೃತ್ಕೀಲಾಲಜ ಒಳಗಿಪ್ಪ ಅಷ್ಟತಳದಿ ಕುಲಾಲ ಚಕ್ರದ ತೆರದಿ ಸರಿಸುತ್ತ ಹಂಸನಾಮಕನು ಕಾಲಕಾಲಗಳಲ್ಲಿ ಎಂತೆಸೆ ಪಾಲಕರ ಕೈ ಸೇವೆ ಕೊಳುತ್ತಾ ಕೃಪಾಲು ಅವರವರ ಅಭಿಲಾಷೆಗಳೇ ಪೂರೈಸಿ ಕೊಡುತ್ತಿಪ್ಪ. ವಾಸವಾನುಜ ರೇಣುಕಾತ್ಮಜ ದಾಸರಥಿ ವೃಜನಾರ್ದನ ಅಮಲ ಜಲಾಸ ಆಳೆಯ ಹಯವದನ ಶ್ರೀ ಕಪಿಲ ನರಸಿಂಹ ಈ ಸ್ವರೂಪದಿ ಅವರವರ ಸಂತೋಷಪಡಿಸುತ್ತಾ ನಿತ್ಯ ಸುಖಮಯ ವಾಸವಾಗಿಹ ಹೃತ್ಕಮಲದೊಳು ಬಿಂಬನೆಂದೆನಿಸಿ. ಸುರಪನಾಳೆಯ ಕೈದಿ ಕೊಡೆ ಮನವೆರುಗುವುದು ಸತ್ಪುಣ್ಯ ಕಾರ್ಯದಿ ಬರಲು ವನ್ನಿಯ ಮನೆಗೆ ನಿದ್ರಾಲಸ್ಯ ಹಸಿತೃಷೆಯು ತರಣಿ ತನಯ ನಿಕೇತನದಿ ಸಂಪರಿತ ಕೋಪಾಟೋಪ ತೋರುವುದು ಅರವಿದೂರನು ನಿರುತತಿಯಲಿ ಪರೇ ಪಾಪಗಳ ಮಾಲ್ಪ. ವರುಣನಲ್ಲಿ ವಿನೋದ ಹಾಸ್ಯವು ಮರುತನೊಳು ಗಮನಾಗಮನ ಹಿಮಕರ ಧನಾಧಿಪರಲ್ಲಿ ಧರ್ಮ ಬುದ್ಧಿ ಜನಿಸುವುದು. ಹರಣ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾದಾನಗಳು ಒಂದರಕ್ಷಣಕ್ಕೆ ತಡೆಯದಲೇ ಕೊಡುತಿಹ ಚಿತ್ತ ಪುಟ್ಟುವುದು. ಹೃದಯದೊಳಗೆ ವಿರಕ್ತಿ ಕೇಶರದೊಳಗೆ ಸ್ವಪ್ನ ಸುಷುಪ್ತಿ ಲಿಂಗದಲ್ಲಿ ಮಧುಹ ಕರ್ಣಿಕೆಯಲ್ಲಿ ಪರೇ ಜಾಗೃತಿಯು ಹುಟ್ಟುವುದು. ಸುದರ್ಶನ ಮೊದಲಾದ ಅಷ್ಟಾಯುಧವ ಪಿಡಿದು ದಿಶಾಧಿಪತಿಗಳಿಗೆ ಸದನದಲ್ಲಿ ಸಂಚರಿಸುತ್ತಾ ಈ ಪರಿ ಬುದ್ಧಿಗಳ ಕೊಡುವ. ಸೂತ್ರನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಈ ಗಾತ್ರದೊಳು ನೆಲೆಸಿರಲು ತಿಳಿಯದೆ ಕಂಡಲ್ಲಿ ಧಾತ್ರಿಯೊಳು ಸಂಚರಿಸಿ ಪುತ್ರ ಕಳತ್ರ ಸಹಿತ ಅನುದಿನದಿ ತೀರ್ಥಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದೆನಿತು ಹಿಗ್ಗುವರು. ನರಸಿಂಹ ಸ್ವರೂಪದೊಳಗೆ ಶರೀರನಾಮದಿ ಕರೆಸುವನು 16 ಕಲೆಗಳುಳ್ಳ ಲಿಂಗದಿ ಪುರುಷನಾಮಕನು ತೋರುವನು. ಅನಿರುದ್ಧರೊಳು ಶಾಂತಿರಮಣ ಅನಿರುದ್ಧ ರೂಪದಿ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಲೆಯವರದೊಳಿದ್ದು ಮೊದಲು ತ್ವಕ್ ಚರ್ಮಗಳು ಮಾಂಸವು ರುದ್ರ ಮೇದೋ ಮಜ್ಜ ಅಸ್ಥಿಗಳು ಇದರೊಳಗೆ ಏಕೋನ ಪಂಚಾಶತ್ ಮರುದ್ಗಣವು ನಿಧನ ಹಿಂಕಾರದಿ ಚಾಮಕ ಅದರ ನಾಮದಿ ಕರಸಿಕೊಂಬ 9+40 ಎನಿಪ ರೂಪದಿ ಧಾತುಗಳೊಳಗೆ ಇಪ್ಪ. ಸಪ್ತಧಾತುಗಳೊಳ ಹೊರಗೆ ಸಂತಪ್ತ ಲೋಗಹದ ಅಗ್ನಿ ಅಂತತಿ ಸಪ್ತನಾಮಕನು ಇಪ್ಪ ಅನ್ನಮಯಾದಿ ಘೋಷದೊಳು ಲಿಪ್ತನಾಗದೆ ತತ್ತತ್ ಆಹ್ವಯ ಕ್ಲಿಪ್ತ ಭೋಗವ ಕೊಡುತ್ತಾ ಸ್ವಪ್ನ ಸುಷುಪ್ತಿ ಜಾಗರದಿ ಈವ ತೈಜಸ ಪ್ರಾಜ್ಞ ವಿಶ್ವಾಕ್ಯ. ತೀವಿಕೊಂಡಿಹ ವಲ್ಲಿ ಮಜ್ಜ ಕಲೇವರದಿ ಅಂಗುಳಿಯ ಪರ್ವತ ಡಾವಿನಲ್ಲಿ 360 ತ್ರಿಸ್ಥಲದಿ 1080 ಕೋವಿದರು ಪೇಳುವರು ದೇಹದಿ ದೇವತಿಗಳೊಡ ಕೂಡಿ ಕ್ರೀಡಿಸುವನು ರಮಾರಮಣ. ಕೀಡಿಪ ಯಶಸ್ಕಾರ ನೆನೆವಿಲಿ ಕೀಡಿ ಪಾವವ ತೊರೆದು ತತ್ವತ್ಕೇಡಿ ರೂಪವ ನೈದಿ ಆಡುವ ತೆರದಿ ಭಕುತಿಯಲಿ ಕೈಡಬಾರಿಯ ಧ್ಯಾನದಿಂದ ಭವಾಡಿವಿಯನು ಅತಿಶೀಘ್ರದಿಂದಲೇ ಸಾರೂಪ್ಯವನು ಐದುವರು ಅಲ್ಪಜೀವಿಗಳು. ಈ ಪರಿಯ ದೇಹದೊಳು ಭಗವತ್ ರೂಪಗಳ ಮರೆಯದಲೇ ಮನದಿ ಪದೇ ಪದೇ ಭಕುತಿಯಲ್ಲಿ ಸ್ಮರಿಸುತ್ತಲಿಪ್ಪ ಭಕುತರನು ಗೋಪತಿ ಜಗನ್ನಾಥ ವಿಠ್ಠಲ ಸಮೀಪಕನು ತಾನಾಗಿ ಸಂತತ ಸಾಪರೋಕ್ಷಿಯ ಮಾಡಿ ಪೊರೆವನು ಎಲ್ಲ ಕಾಲದಲ್ಲಿ. ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ.